ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದಿಂದ ಈಗ ಗೃಹ ಬಳಕೆಯ ಸಿಲಿಂಡರ್ಗಳಿಗೂ ಕೂಡ ಸಾಕಷ್ಟು ಅಭಾವ ಸೃಷ್ಟಿಯಾಗಿರುವಂಥದ್ದು. ಸದ್ಯ ಬಳ್ಳಾರಿ ತಾಲೂಕಿನ ಮೋಕ ಗ್ರಾಮದಲ್ಲಿ ಈಗ HP ಗ್ಯಾಸ್ನ ಡಿಸ್ಟ್ರಿಬ್ಯೂಷನ್ ಏನು ಏಜೆನ್ಸಿ ಇದೆ, ಆ ಏಜೆನ್ಸಿ ಮುಂಭಾಗದಲ್ಲಿ ಸಿಲಿಂಡರ್ನ ಹಿಡಿದುಕೊಂಡು ಈಗ ಜನರು ಕ್ಯೂ ನಿಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಂದ್ ಕಡೆ ಬಳ್ಳಾರಿಯಲ್ಲಿ ಬಿಸಿಲಿನ ತಾಪಮಾನ ಏರಿಕೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಗೃಹ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಈಗ ಈ ಒಂದು ಏಜೆನ್ಸಿಯ ಮುಂಭಾಗದಲ್ಲಿ ಸಾಕಷ್ಟು ಸಿಲಿಂಡರ್ಗಳನ್ನ ಹಿಡಿದುಕೊಂಡು ಈಗ ಬಂದು ನಿಂತಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಸಿಲಿಂಡರ್ಗಳನ್ನ ಈ ಒಂದು ಸಾಲಾಗಿ ಈ ಒಂದು ಏಜೆನ್ಸಿ ಏನ್ ಗ್ಯಾಸ್ HP ಗ್ಯಾಸ್ ಏಜೆನ್ಸಿ ಏನಿದೆ ಆ ಒಂದು ಮುಂಭಾಗದಲ್ಲಿ ಈಗ ನಿಂತಿರುವಂತದ್ದು. ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಜನರು ಸಿಲಿಂಡರ್ಗಾಗಿ ಕಾದು ನಿಂತಿರುವಂತದ್ದು. ಈಗ ಕೊಂಚ ಒಂದು ಲೋಡ್ ಸಿಲಿಂಡರ್ ಈಗ ಮತ್ತೆ ಈಗ ಜನರಿಗೆ ವಿತರಣೆಗಾಗಿ ಬಂದಿರುವಂತದ್ದು. ಹಾಗಾಗಿ ಒಂದಷ್ಟು ಜನರು ಏನಿದ್ದಾರೆ ಈಗಾಗಲೇ ನೋಂದಣಿ ಮಾಡಿದಂತ ಗ್ಯಾಸ್ ಸಿಲಿಂಡರ್ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಮತ್ತೊಂದ್ ಕಡೆ ಒಂದಷ್ಟು ಜನರು ಏನಿದ್ದಾರೆ ಈ ಒಂದು ಗ್ಯಾಸ್ನ ಏನು ಏಜೆನ್ಸಿ ಮುಂಭಾಗದಲ್ಲಿ ಈಗ ಕಾದು ನಿಂತಿರುವಂತದ್ದು. ಕಾರಣ ಅಂದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ಇವರು ಎಲ್ಲರೂ ಕೂಡ ಗ್ಯಾಸ್ ಸಿಲಿಂಡರ್ಗಾಗಿ ನೋಂದಣಿಯನ್ನು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರು. ಆದ್ರೆ ಒಂದ್ ಕಡೆ ಡಿಸ್ಟ್ರಿಬ್ಯೂಷನ್ ದಿಂದ ಅಂದ್ರೆ ಡೆಲಿವರಿ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮೆಸೇಜ್ಗಳು ಬರ್ತಾ ಇದೆ, ಆದ್ರೆ ಸಿಲಿಂಡರ್ ಮಾತ್ರ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಗಂಭೀರ ಆರೋಪಗಳು ಕೇಳಿ ಬಂದಿದ್ವು. ಈ ನಿಟ್ಟಿನಲ್ಲಿ ಬಳ್ಳಾರಿಯ ಮೋಕ ಗ್ರಾಮ ಮಾತ್ರ ಅಲ್ಲದೆ ಸಾಕಷ್ಟು ಸುತ್ತಮುತ್ತಲ ಹಳ್ಳಿಗಳಲ್ಲೂ ಕೂಡ ಇದೇ ಒಂದು ವಾತಾವರಣ ಇರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಈಗ ಮಾತಾಡಿಸುವಂತ ಒಂದು ಕೆಲಸ ಮಾಡ್ತೇನೆ. ಸರ್, ಯಾವಾಗ ಬಂದಿದ್ದೀರಿ ನೀವು ಇಲ್ಲಿಗ? ನಾವು ಬೆಳಿಗ್ಗೆ ಬಂದಿದ್ದೆ, 6 ಬಂದಿದ್ರಿ. ಸಿಲಿಂಡರ್ ಲೈನ್ ಆಗಿಲ್ಲ, ಲೋಡ್ ಬಂದಿತ್ತು. ಲೋಡ್ ಬಂದ್ಮೇಲೆ ಅವ್ರು ಅನ್ಲೋಡ್ ಮಾಡಿದ್ಮೇಲೆ ಕೊಡ್ತಾ ಇದ್ರಿ. ಯಾಕೆ ಈ ಇಷ್ಟೊಂದು ಅಭಾವ ಸೃಷ್ಟಿಯಾಗಿದೆ ಸರ್ ಈಗ ಗೃಹ ಬಳಕೆಯ ಸಿಲಿಂಡರ್ಗೆ? ಈ ಗಲಾಟೆ ಇರೋದಕ್ಕೆ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗತ್ತೆ. ಏನಪ್ಪಾ ಅಂದ್ರೆ ಅವ್ರೇನು ಸರಿಯಾಗಿ ಕೊಡ್ತಾ ಇದಾರೆ. ಇಷ್ಟು ಬಿಸಿಲು ಬೇರೆ ಇದೆ, ಈಗ ಸಿಲಿಂಡರ್ಗಳನ್ನ ತಗೊಂಡು ನಿಂತ ಇದ್ರಿ. ಮತ್ತೇನು ಮಾಡೋಕೆ ಒಂದು ಟೈಮ್ಗೆ ಅವಶ್ಯ ಐತೆ. ನಮಗೆ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿಬಿಟ್ಟಿದೆ, ಅದಕ್ಕಾಗಿ ಎಮರ್ಜೆನ್ಸಿ ಮತ್ತೆ ಅದು ಬಂದಿದೆ. ಬೆಳಿಗ್ಗೆ ಬಂದಿದೆ, ಇನ್ನು ಇಷ್ಟುವರೆಗೆ ಇಲ್ಲ. ಮತ್ತೆ ಇವಾಗ ಕೊಡ್ತಾವ ಅಂತ ಹೇಳ್ತಿದಾರೆ, ಕೊಡ್ತಾ ಇದಾರೆ. ಎಷ್ಟು ದಿವಸ ಆಯ್ತು ನೀವು ಬುಕ್ ಮಾಡಿ? ಈಗ ನಾವು 10 ದಿನ ಆಯ್ತ್ರಿ, 10-12 ದಿನ ಆಯ್ತ್ರಿ. ಏನ್ ಹೇಳ್ತಾರೆ ಕೇಳಿದ್ರೆ? ಕೊಡ್ತು, OTP ಬರ್ಲಿ, ಅಲ್ಲಿ ಬರ್ಲಿ, ಸಿಲಿಂಡರ್ ಬರ್ಲಿ, ಕೊಡ್ತಾ ಇದೆ ಅಂತ ಕೇಳ್ತಿದಾರೆ. ಆದ್ರೆ ಕೊಟ್ಟಿರ್ಲಿಲ್ಲ 10 ದಿವಸ? ಇಲ್ಲ ಕೊಟ್ಟಿದ್ದಲ್ಲ. ಇವತ್ತು ಲೋಡ್ ಬಂದೈತಿ, ಇವತ್ತು ಕೊಟ್ಟಿದ್ದಾರೆ. ಈಗ ಎಷ್ಟು ಗಂಟೆಗೆ? 5 ಗಂಟೆದಿಂದ ಹಿಂಗೆ ನಿಂತಿದ್ರ? 6:30 ಬಂದಿದೆ. 6:30 12 ಗಂಟೆ ಆಯ್ತು, ಇನ್ನು ಲೈನ್ ಆಗಿದ್ವಿ. ಇನ್ನು ಇದಿಷ್ಟು ಇಲ್ಲಿನ ಗ್ರಾಹಕರು ಅಂದ್ರೆ ಸಿಲಿಂಡರ್ ಪಡೆಯೋಕೆ ಬಂದಂತ ಗ್ರಾಹಕರು ಕೂಡ ಹೇಳ್ತಾ ಇದ್ದಾರೆ. 10 ದಿನಗಳ ಹಿಂದಷ್ಟೇ ನಾವು ಆನ್ಲೈನ್ ಬುಕ್ಕಿಂಗ್ ಅನ್ನ ಮಾಡಿದ್ವಿ, ಆದ್ರೆ OTP ಬರ್ಲಿ, ನಾವು ಸಿಲಿಂಡರ್ ವಿತರಣೆ ಮಾಡ್ತೀವಿ ಅನ್ನುವಂತ ಒಂದು ಸಬೂಬದ ಮಾತನ್ನ ಇಲ್ಲಿನ ಏಜೆನ್ಸಿ ಅವರು ಹೇಳಿದ್ರು. ಆದ್ರೆ ಇವತ್ತು ಲೋಡ್ ಬಂದಿದೆ, ಹಾಗಾಗಿ ಬೆಳಗ್ಗೆ 5 ಗಂಟೆಯಿಂದಲೇ ನಾವು ಈ ಒಂದು ಸಿಲಿಂಡರ್ ಪಡೆಯೋಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಜೊತೆಗೆ ಗೃಹ ಬಳಕೆ ಸಿಲಿಂಡರ್ ಏನು ಅಭಾವ ಸೃಷ್ಟಿಯಾಗಿದೆ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮಂದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.